ಸ್ನೇಹಿತರೆ ನಮಸ್ಕಾರ. ಮೊದಲಿಗೆ ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತನಾಡೋಣ. ನಿಮ್ದೆ ಮಧ್ಯಪ್ರದೇಶದಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲಪ್ಪ, ಆ ಮುಖ್ಯಮಂತ್ರಿಗೆ ಪತ್ರ ಬರೀ ನೀನು. ರಾಜ್ಯಪಾಲರೇ, ಆ ಮುಖ್ಯಮಂತ್ರಿ, ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ ಪತ್ರ ಬರೆದು ಹೇಳಿ, ದ್ವಿಭಾಷಾ ನೀತಿ ಇದೆ ನಿಮ್ಮ ರಾಜ್ಯದಲ್ಲಿ, ತ್ರಿಭಾಷಾ ನೀತಿ ಮಾಡುವ ಮುಖಾಂತರ ತ್ರಿಭಾಷೆಯಾಗಿ ಕನ್ನಡವನ್ನ ಬಳಸಿ ಅಂತ ಹೇಳಿ ಪತ್ರ ಬರೀಲಿ ಈ ರಾಜ್ಯಪಾಲರು. ಅವ್ರಿಗೆ ಪತ್ರ ಬರೆಯಕ್ಕೆ ಯೋಗ್ಯತೆ ಇಲ್ಲ, ನಮಗೆ ಉಪದೇಶ ಮಾಡ್ಲಿಕ್ಕೆ ನಿಂತಾರೆ ರಾಜ್ಯಪಾಲರು. ಹೌದಾ? ಮಧ್ಯಪ್ರದೇಶದಲ್ಲಿ ದ್ವಿಭಾಷಾ ನೀತಿ ಜಾರಿಯಲ್ಲಿದೆಯಾ? ಈ ಬಗ್ಗೆ ನಾವು ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದು, ಮಧ್ಯಪ್ರದೇಶದಲ್ಲಿ ತ್ರಿಭಾಷಾ ನೀತಿಯೇ ಜಾರಿಯಲ್ಲಿರೋದು ಹೊರತು ದ್ವಿಭಾಷಾ ನೀತಿ ಅಲ್ಲ. ಇದರ ಜೊತೆಗೆ ನಾವು ಭಾರತದ ಉತ್ತರ ಭಾಗದ ಎಲ್ಲ ರಾಜ್ಯಗಳ ಭಾಷಾ ನೀತಿಯನ್ನ ಪರಿಶೀಲನೆ ಮಾಡಿದ್ವು. ಜಮ್ಮು ಕಾಶ್ಮೀರ ಸೇರಿದ ಹಾಗೆ ಕಾಂಗ್ರೆಸ್ ಆಡಳಿತ ಇರುವಂತಹ ಹಿಮಾಚಲ ಪ್ರದೇಶದಲ್ಲಿ ಕೂಡ ತ್ರಿಭಾಷಾ ನೀತಿಯ ಜಾರಿಯಲ್ಲಿದೆ. ಉತ್ತರ ಭಾಗದ ರಾಜ್ಯಗಳನ್ನ ಬಿಡಿ, ಈಶಾನ್ಯ ಭಾಗದ ಸಿಕ್ಕಿಂ, ಅಸ್ಸಾಂ, ನಾಗಾಲ್ಯಾಂಡ್ ನಂತಹ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಕೂಡ ತ್ರಿಭಾಷಾ ನೀತಿಯ ಜಾರಿಯಲ್ಲಿದೆ ಹೊರತು ದ್ವಿಭಾಷಾ ನೀತಿ ಅಲ್ಲ. ಹಾಗಾದ್ರೆ ಕರವೇ ನಾರಾಯಣಗೌಡರ ಬಣದ ಅಧ್ಯಕ್ಷರು ಈ ವಿಚಾರದಲ್ಲಿ ಸುಳ್ಳು ಹೇಳಿದ್ರ? ಇನ್ನೊಂದು ವಿಷಯ ಗೊತ್ತಾ? ಮಧ್ಯಪ್ರದೇಶದ 17 ವಿಶ್ವವಿದ್ಯಾನಿಲಯಗಳಲ್ಲಿ ಅಂದ್ರೆ ಯೂನಿವರ್ಸಿಟಿಗಳಲ್ಲಿ ಕನ್ನಡ ಭಾಷೆಯನ್ನ ಕೂಡ ಕಲಿಸ್ತಾರೆ. ಭಾಷಾ ಸಾಮರಸ್ಯ ಮತ್ತು ಭಾರತದ ಏಕತೆಯ ಸಲುವಾಗಿ ಕನ್ನಡ, ತಮಿಳು, ತೆಲುಗು ಮತ್ತು ಒಡಿಯಾ ಭಾಷೆಗಳನ್ನ ಯೂನಿವರ್ಸಿಟಿಗಳಲ್ಲಿ ಕಲಿಸಲು ನಿರ್ಧಾರ ಮಾಡಿದ್ದಾರೆ. ಈ ವಿಚಾರಕ್ಕೆ ಅಲ್ಲಿನ ಯಾವ ಸಂಘಟನೆಗಳು ಕೂಡ ಇಲ್ಲಿಯವರೆಗೆ ಪ್ರತಿಭಟನೆಯನ್ನ ನಡೆಸಿಲ್ಲ. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಕೇಂದ್ರ ಸರ್ಕಾರ CBSE ಪಠ್ಯಕ್ರಮಗಳನ್ನ ಹೊಂದಿರುವ ಎಲ್ಲ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಅಂದ್ರೆ LKG ಇಂದ 5ನೇ ತರಗತಿಯವರೆಗೆ ವಿದ್ಯಾರ್ಥಿಗಳ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ನೀಡಬೇಕು ಅಂತ ಆದೇಶವನ್ನ ಮಾಡಿತು. 2020ರ ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ಇದನ್ನೇ ಹೇಳಿತ್ತು. ಒಂದು ವೇಳೆ ವಿದ್ಯಾರ್ಥಿಗಳ ಮಾತೃಭಾಷೆ ಬೋಧನಾ ಭಾಷೆ ಅಲ್ಲದಿದ್ದರೆ ರಾಜ್ಯದ ಅಧಿಕೃತ ಭಾಷೆ ಯಾವುದಿದೆ ಆ ಭಾಷೆಯನ್ನೇ ಮುಖ್ಯ ಭಾಷೆಯನ್ನಾಗಿ ಬೋಧನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿತ್ತು. ವಿಪರ್ಯಾಸದ ಸಂಗತಿ ಅಂತ ಹೇಳಿದ್ರೆ, ಒಬ್ಬನೇ ಒಬ್ಬ ಸೋಕಾಲ್ಡ್ ಹೋರಾಟಗಾರ ಕೇಂದ್ರ ಸರ್ಕಾರದ ಈ ಆದೇಶವನ್ನ ಸ್ವಾಗತ ಮಾಡಲಿಲ್ಲ. ಕಳೆದ ವಾರವಷ್ಟೇ CBSE ಪಠ್ಯಕ್ರಮದ ಎಲ್ಲ ಶಾಲೆಗಳಲ್ಲಿ 6ನೇ ತರಗತಿಯಿಂದ ತ್ರಿಭಾಷಾ ಸೂತ್ರವನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ಇದರಲ್ಲಿ ಕಡ್ಡಾಯವಾಗಿ 2 ಭಾರತೀಯ ಭಾಷೆಗಳು ಇರಬೇಕು ಅಂತ ಕೂಡ ಹೇಳಿದೆ. ಅಂದ ಹಾಗೆ ಇಲ್ಲಿ ಹಿಂದಿ ಭಾಷೆಯನ್ನ ಕಡ್ಡಾಯವಾಗಿ ಬೋಧನೆ ಮಾಡಲೇಬೇಕು ಅಂತ ಎಲ್ಲೂ ಹೇಳಿಲ್ಲ. ವಿದ್ಯಾರ್ಥಿಗಳು ತಮಗಿಷ್ಟ ಇರುವಂತ 2 ಭಾರತೀಯ ಭಾಷೆಗಳನ್ನ ಮತ್ತು 1 ವಿದೇಶಿ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳಿದೆ. ಇದರಲ್ಲಿ ಇಂಗ್ಲಿಷ್ ವಿದೇಶಿ ಭಾಷೆಯ ಸಾಲಿಗೆ ಸೇರಿದೆ ಅನ್ನೋದು ಗಮನಾರ್ಹ ವಿಚಾರ. ರಾಜ್ಯದ ರಾಜ್ಯಪಾಲರು ತಮಗೆ ಬಂದ ದೂರಿನ ಆಧಾರದ ಮೇಲೆ ಸರ್ಕಾರಕ್ಕೆ ಪರಿಶೀಲನೆ ನಡೆಸಿ ಅಂತ ಹೇಳಿದ್ದಾರೆಯೇ ವಿನಃ ಅವರಾಗಿಯೇ ಪರಿಶೀಲನೆ ನಡೆಸಿ ಅಂತ ಆದೇಶ ಮಾಡಲಿಲ್ಲ. ಸರ್ಕಾರ ಆ ದೂರುಗಳನ್ನ ಪರಿಶೀಲನೆ ನಡೆಸುತ್ತೆ, ಸರಿ ಇದ್ರೆ ಸ್ವೀಕರಿಸುತ್ತೆ, ಇಲ್ಲ ಅಂದ್ರೆ ಕಸದ ಬುಟ್ಟಿಗೆ ಎಸೆಯುತ್ತೆ. ಇದಕ್ಕೆ ಇಷ್ಟೆಲ್ಲ ಪ್ರತಿಭಟನೆ ನಡೆಸುವ ರಾಜ್ಯಪಾಲರಿಗೆ ಧಮಕಿ ಹಾಕುವ ಅಗತ್ಯವೇ ಇಲ್ಲ. ಇನ್ನು ರಾಜ್ಯಪಾಲರಿಗೆ ಧಮಕಿ ಹಾಕುವ ಭರದಲ್ಲಿ ಈ ರೀತಿಯಾಗಿ ತಪ್ಪಾಗಿ ಉಲ್ಲೇಖ ಮಾಡುವುದು, ಬೇರೆ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ ಅಂತ ಸುಳ್ಳು ಹೇಳುವುದು ಕರವೇಯಂತಹ ಸಂಘಟನೆಗಳ ಅಧ್ಯಕ್ಷರಿಗೆ ಶೋಭೆ ತರುವಂತ ವಿಚಾರ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ.